ಕ್ರಿಸ್ಮಸ್ ದಿನ ಎದ್ದು ಬೆಳಗ್ಗೆ ಒಂದು ಶೋಕಿಗೆ ಫೋಟೋ ತೆಕ್ಕೊಂಡು ಕ್ಲಿಫರ್ಡ್ ಹತ್ರ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಹಾಕಿಸ್ಕೊಂಡಾದ್ಮೇಲೆ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಬರಲೇ ಇಲ್ಲ. ಫೈನಲಿ ಬಸ್ ಬಂತು ಕಥಾಭವನ್ಗೆ. ಕ್ಯಾಸ್ಕವೆಲಿಂದ ಕಥಾಭವನ್ಗೆ ಬಸ್ ಹತ್ಕೊಂಡು ಫಸ್ಟ್ ಟೈಮ್ ಮಾರಿಷಿಯಸ್ ಬಸ್ಸಲ್ಲಿ ಲೋಕಲ್ ಟ್ರಿಪ್ ಮಾಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ಇದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ನೋಡೋಕೆ ಮಸ್ತಾಗೇ ಇತ್ತು ಆ ವ್ಯೂ ಮರ ಗಿಡ ಮತ್ತು ಲಿಚಿ ಫ್ರೂಟು, ಅದಕ್ಕೆ ಹಾಕಿರೋ ನೆಟ್ಟು ಏನು ಸಖತ್ತಾಗಿದೆ ಎಲ್ಲ ಪ್ರೊಟೆಕ್ಟ್ ಮಾಡೋ ರೀತಿ. ಸೈಡ್ ಗ್ಯಾಪಲ್ಲಿ ಯಾರೋ ಲೋಕಲ್ ಮ್ಯೂಸಿಕ್ ಬೇರೆ ಹಾಕಿದ್ರು. ಒಳ್ಳೆ ವ್ಯೂ ಇತ್ತು. ಫೈನಲಿ ಕಥಾಭವನಿಗೆ ಬಂದ್ವಿ. ಕಥಾಭವನಲ್ಲಿ ಈ ರೋಡ್ ಸೆಂಟ್ರಲ್ಲೇ ರೈಲ್ವೆ ಟ್ರ್ಯಾಕ್ ಇತ್ತು. ಅದೆಲ್ಲ ಪಾಸ್ ಮಾಡಿಕೊಂಡು ಬಾಗೇತಲ್ ಮಾಲ್ ಹತ್ರ ಇರೋ ಡೆಕತ್ಲಾನ್ ಹತ್ರ ಬಂದು ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡಿ ಕೆಲವೊಂದು ಐಟಮ್ ತೊಗೊಂಡು ಫೈನಲಿ ನಡ್ಕೊಂಡು ಬಾಗೇತಲ್ ಮಾಲ್ ಹತ್ರ ಬಂದ್ವಿ. ಬಾಗೇತಲ್ ಮಾಲ್ ಎಂಟ್ರಿ ಆಗ್ತಾ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಅಲ್ಲೇ ಎಂಟ್ರೆನ್ಸಲ್ಲಿ ಒಂದು ಫುಡ್ ಕೋರ್ಟ್ ಇತ್ತು. ಫುಡ್ ಕೋರ್ಟ್ ಹತ್ರ ಹೋಗಿ ನಮ್ಮ ಲೋಕಲ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಹೋದ್ವಿ. ಓಕೆ ಏನು ಸೂಪರಾಗಿರಲಿಲ್ಲ, ಬಟ್ ತಿನ್ನೋಕ್ಕೆ ಸ್ವಲ್ಪ ಡಿಫ್ರೆಂಟಾಗಿತ್ತು. ನಾನು ಫಿಶ್ ಥಾಲಿ ತೊಗೊಂಡೆ, ಜೊತೆಯಲ್ಲಿ ಪ್ರಾನ್ಸ್ ಇತ್ತು, ಚಪಾತಿ ಇತ್ತು, ಆದರೆ ಮೈದಾ. ಹಂಗೆ ಮುಂದೆ ಹೋಗಿ ಫೋಟೋ ತೆಗೆಸ್ಕೊಂಡು ಫುಲ್ಲು ಮಾಲ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲೊಂದು ಶೋಕಿ ಮಾಡಿ ಹಂಗೆ ನನ್ನ ವೈಫು ನೋಡಿ ಎಂಥ ಶೋಕಿ ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹಂಗೆ ಮುಂದೆ ನಡ್ಕೊಂಡು ವಾಪಸ್ ಹೋಗೋಣ ಅಂತ ಬರ್ತಾ ಇದ್ವಿ. ಆಮೇಲೆ ಇನ್ನೂ ಜಾಸ್ತಿ ಫುಡ್ ರೆಸ್ಟೋರೆಂಟ್ಸ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಬರ್ತಾ ಇನ್ನೂ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂಸ್ ನೋಡಿದ್ವಿ. ಸರಿ, ಇಲ್ಲೊಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಸ್ಟಾಪ್ ಹಾಕಿ ನೋಡಿ ಈ ಮಾಲ್ ಇದ್ರ ಒಳಗಡೆ ಕ್ರಿಸ್ಮಸ್ ಟ್ರೀ ಏನು ಸಖತ್ತಾಗಿದೆ ಅಲ್ಲ ನೋಡೋದಕ್ಕೆ. ಇದು ಎಂಟ್ರೆನ್ಸು, ಬಾಗೇತಲ್ ಮಾಲ್ ಎಂಟ್ರೆನ್ಸು. ಇದು ಮೇನ್ ವ್ಯೂ. ಫುಲ್ಲು ಪೀಸ್ ಅಕ್ಕಾಮಗೆ ಒಂದು ಫೋಟೋ ತೆಗೆಸ್ಕೊಂಡು ತಿರ್ಗಾ ವಾಪಸ್ ಅಂತ ಜುಯ್ ಅಂತ ಹಂಗೆ ಅಂಡರ್ ಪಾಸಲ್ಲಿ ಬಾಗೇತಲ್ ಮಾಲಲ್ಲಿ ನಡ್ಕೊಂಬರ್ಬೇಕಾದ್ರೆ ಬಸ್ ಹತ್ತಿ ಇಲ್ಲಿ ತಮಿಳಿಯನ್ ಸ್ಟೈಲ್ ಏನೋ ಒಂಥರ ರೋಡಲ್ಲಿ ಮೆರವಣಿಗೆ ಮಾಡಿಕೊಂಡು ನೋಡೋಕೆ ಮಸ್ತಾಗೇ ಇತ್ತು. ಯಾವುದೋ ಬೇರೆ ದೇಶದಲ್ಲಿ 5000 ಕಿಲೋಮೀಟರ್ಸ್ ಆಚೆ ಒಂದು ಸೌತ್ ಇಂಡಿಯನ್ ಕಲ್ಚರು. ಕ್ರೇಜಿ ಅಲ್ಲ? ಸೂಪರ್. ಫೈನಲಿ ಡೇ ಟ್ರಿಪ್ ಕ್ರಿಸ್ಮಸ್ ಇಲ್ಲಿಗೆ ಮುಗೀತು.